ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಈ ವಿಡಿಯೋ ನೋಡ್ಲೇಬೇಕು. ಆರ್ಥಿಕವಾಗಿ ಒಬ್ಬರನ್ನೊಬ್ಬರು ಅವಲಂಬಿಸಿರುವವರು ಹೀಗೆ ಮಾಡಿದ್ರೆ ನಿಮ್ಮ ಬದುಕು ಸುಂದರವಾಗಿರುತ್ತೆ. ಅದರಲ್ಲೂ ದುಡಿಯುತ್ತಿರೋ ದಂಪತಿಗಳು ಈ ವಿಡಿಯೋವನ್ನ ಮಿಸ್ ಮಾಡಲೇಬಾರದು. ನೋಡಿ, ಇಮ್ಯಾಜಿನ್ ಮಾಡಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ದುಡಿತಾ ಇರ್ತಾರೆ. ಅವರಿಬ್ರು ಕೂಡ ಪರಸ್ಪರ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಅವರಿಬ್ಬರಲ್ಲಿ ಒಬ್ರು ಮಾತ್ರ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿರ್ತಾರೆ. ಒಂದು ವೇಳೆ ಗಂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದು ಅವರಿಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಹೆಂಡತಿಗೆ ಹಣ ಸಿಗುತ್ತೆ. ಅದೇ ಟರ್ಮ್ ಇನ್ಶೂರೆನ್ಸ್ ಮಾಡಿಸದೇ ಇರುವ ಹೆಂಡತಿಗೆ ಏನಾದ್ರೂ ಆದ್ರೆ ಗಂಡನಿಗೆ ಏನ್ ಸಿಗುತ್ತೆ ಯೋಚನೆ ಮಾಡಿ. ಅದಕ್ಕಾಗೆ ಒಂದು ಪ್ಲಾನ್ ಇದೆ. ಇಲ್ಲಿ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ. ಹಾಗಿದ್ರೆ ಆ ಪ್ಲಾನ್ ಯಾವುದು? ಹಾಗೇನೆ ಒಂದು ವೇಳೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಒಟ್ಟಿಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಪ್ರೊಟೆಕ್ಷನ್, ಪೇ ಔಟ್ ಯಾರಿಗೆ ಸಿಗುತ್ತೆ, ಯಾರು ಈ ಪ್ಲಾನ್ ಅನ್ನ ತೆಗೆದುಕೊಳ್ಬೇಕು, ಎಷ್ಟು ಕವರೇಜ್ ನ ಪ್ಲಾನ್ ಅನ್ನ ತೆಗೆದುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೊನೆಯಲ್ಲಿ ಯಾರು ಈ ಪ್ಲಾನ್ ಅನ್ನ ತೆಗೆದುಕೊಳ್ಳಬಾರದು ಅಂತಾನು ಹೇಳ್ತೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ದುಡಿಯುವ ಪ್ರತಿಯೊಬ್ಬರು ಕೂಡ ತಮ್ಮ ಕುಟುಂಬದ ಆರ್ಥಿಕ ಭದ್ರತೆಗಾಗಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ತೆಗೆದುಕೊಳ್ಬೇಕು. ಯಾಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಡೀ ಕುಟುಂಬ ದುಡಿಯುವ ವ್ಯಕ್ತಿಯನ್ನ ಅವಲಂಬಿಸಿರುತ್ತೆ. ಆದ್ರೆ ಆಕಸ್ಮಿಕವಾಗಿ ಅವರಿಗೇನಾದ್ರೂ ಆಗಿ ಅವರಿಲ್ಲ ಅಂತ ಆದ್ರೆ ಅವರು ಮಾಡಿರುವಂತಹ ಸಾಲ, ಅವರ ಕಮಿಟ್ಮೆಂಟ್ಗಳು, ಮಕ್ಕಳ ಎಜುಕೇಶನ್, ಹೀಗೆ ಎಲ್ಲವೂ ಕೂಡ ಅವರ ಕುಟುಂಬದ ತಲೆಗೆ ಬಂದ್ಬಿಡುತ್ತೆ. ನೋಡಿ, ಭಾವನಾತ್ಮಕವಾಗಿ ಆಗುವಂತ ನಷ್ಟಕ್ಕೆ ಇಡೀ ಜಗತ್ತಿನಲ್ಲಿ ಏನು ಕೂಡ ಪರಿಹಾರ ಇಲ್ಲ. ಆದ್ರೆ ಆರ್ಥಿಕವಾಗಿ ಇಡೀ ಕುಟುಂಬಕ್ಕೆ ಭದ್ರತೆ ಕೊಡೋದಕ್ಕೆ ಸಾಧ್ಯ. ದುಡಿಯುವ ವ್ಯಕ್ತಿ ಇಲ್ಲದೆ ಹೋದ್ರೂ ಕೂಡ ಅವರ ಕುಟುಂಬ ಸದೃಢವಾಗಿರಬಹುದು. ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇರಲೇಬೇಕು ಅಂತ. ನೋಡಿ, ಈಗಂತೂ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯ ಪ್ರೀಮಿಯಂ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 400-500 ರೂಪಾಯಿಗಳಿಂದ ಆರಂಭವಾಗುತ್ತೆ. ಅಂದ್ರೆ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಮತ್ತು ಕೋಟಿಗಳ ಲೆಕ್ಕದಲ್ಲಿ ಕವರೇಜ್ ಸಿಗುತ್ತೆ ಅಂತ ಈಗಾಗಲೇ ನಾವು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಆದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾದ ಒಂದು ಪ್ಲಾನ್ ಬಗ್ಗೆ ಹೇಳಲೇಬೇಕು. ಅದೇನೆ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್. ನೀವು 2 ವಿಭಿನ್ನ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಿಗೆ 2 ಪ್ರತ್ಯೇಕ ಪ್ರೀಮಿಯಂಗಳನ್ನ ಪಾವತಿಸ್ತಾ ಇದ್ದೀರಾ. ಹಾಗಿದ್ರೆ ನೋಡಿ, ಈ ಒಂದು ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನಿಮ್ಮ ಹಣವನ್ನ ಉಳಿಸಬಲ್ಲದು. ಈ ವಿಡಿಯೋದಲ್ಲಿ ನಾನು ಗಂಡ ಮತ್ತು ಹೆಂಡತಿಗಾಗಿ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಹಾಗೇನೆ ಇದು ಯಾವಾಗ ಕೆಲಸ ಮಾಡುತ್ತೆ, ಯಾವಾಗ ಮಾಡಲ್ಲ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಮತ್ತು ಯಾರು ಇದನ್ನ ತೆಗೆದುಕೊಳ್ಳಬಾರದು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಇದರಿಂದ ನೀವು ರೆಗ್ಯುಲರ್ ಪ್ಲಾನ್ ತೆಗೆದುಕೊಳ್ಬೇಕಾ ಅಥವಾ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತೆಗೆದುಕೊಳ್ಬೇಕಾ ಅಂತ ನಿರ್ಧರಿಸೋದಕ್ಕೆ ಸುಲಭವಾಗುತ್ತೆ. ಹಾಗಿದ್ರೆ ಬನ್ನಿ, ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಂದ್ರೆ ಏನು ಅಂತ ನೋಡೋಣ. ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಪಾಲಿಸಿ ಒಂದೇ, ಆದ್ರೆ ಇದರಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಕವರ್ ಸಿಗುತ್ತೆ. ಒಂದು ಪಾಲಿಸಿ ಮಾಡಿದ್ರೆ ಇಬ್ಬರಿಗೂ ಕೂಡ ಬೆನಿಫಿಟ್ ಇದೆ ಇದರಲ್ಲಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಪಾಲಿಸಿ, 2 ಜೀವಗಳು, ಒಂದು ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರಬಹುದು, ಒಂದು ಬಾರಿಗೆ ಒಂದು ಕ್ಲೈಮ್. ನೋಡಿ, ಇಲ್ಲಿ ತಿಳಿದುಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ 2 ಪ್ರತ್ಯೇಕ ಪಾಲಿಸಿಗಳನ್ನ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆಗ್ಬೋದು. ಆದ್ರೆ ಇದು ಅದಕ್ಕಿಂತ ಅಗ್ಗವಾಗಿದೆ, ಕಡಿಮೆ ಇದೆ ಅಂತೇಳಿ. ಹಾಗೇನೆ ಹೆಚ್ಚಾಗಿ ಇದನ್ನ ಫಸ್ಟ್ ಕ್ಲೈಮ್ ಪೇ ಔಟ್ ಆಗಿ ನೀಡಲಾಗುತ್ತೆ. ಅಂದ್ರೆ ಮೊದಲ ಸಂಗಾತಿ ತೀರಿಕೊಂಡಾಗ ವಿಮಾ ಮೊತ್ತ ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್, ಅದನ್ನ ಉಳಿದುಕೊಂಡ ಸಂಗಾತಿಗೆ ಪಾವತಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಒಂದೇ, ಕವರೇಜ್ ಇಬ್ಬರಿಗೂ ಕೂಡ ಸಿಗುತ್ತೆ, ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಸಿಗುತ್ತೆ. ಸೊ ಅದರಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡ್ರು ಅಂತ ಹೇಳಿದ್ರೆ ಉಳಿದುಕೊಂಡಂತವರಿಗೆ ಸೊ ಈ ವಿಮಾ ಮೊತ್ತವನ್ನ ಪಾವತಿಸಲಾಗುತ್ತೆ. ನಂತರ ಪ್ರಾಡಕ್ಟ್ ವೇರಿಯಂಟ್ಗೆ, ಅಂದ್ರೆ ಪ್ರಾಡಕ್ಟ್ ವಿಧ ಅಥವಾ ಬೇರೆ ಬೇರೆ ರೀತಿಯಾದ ಪ್ರಾಡಕ್ಟ್ಗಳಿರೋದ್ರಿಂದ ನೀವು ಯಾವ ಪ್ರಾಡಕ್ಟ್ ಅನ್ನ ಖರೀದಿಸ್ತೀರಿ ಅಂತ ಹೇಳೋದಕ್ಕೆ ಅನುಗುಣವಾಗಿ ಆ ಪ್ರಾಡಕ್ಟ್ ವೇರಿಯಂಟ್ಗೆ ಅನುಗುಣವಾಗಿ ಪಾಲಿಸಿ ಕೊನೆಗೊಳ್ಳುತ್ತೆ ಅಥವಾ 2ನೇ ವ್ಯಕ್ತಿಗೆ ಕಂಟಿನ್ಯೂ ಆಗುತ್ತೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈಗಾಗಲೇ ನೀವು ಹೇಳಿದ್ರಿ ಪ್ರಾಡಕ್ಟ್ ವೇರಿಯಂಟ್ ಅಂತ ಹೇಳಿ, ಇದರಲ್ಲಿ ಎಷ್ಟು ವಿಧಗಳಿದಾವೆ ಅಂತ. ಅದನ್ನ ಈಗ ನೋಡೋಣ. ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನ ವಿಧಗಳು ಯಾವ್ದು ನೋಡಿ. ಮೊದಲನೇದು ಫಸ್ಟ್ ಡೆತ್ ಬೆನಿಫಿಟ್ ಪ್ಲಾನ್. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲ ಸಾವು ಸಂಭವಿಸಿದಾಗ ವಿಮಾ ಮೊತ್ತವನ್ನ, ಅಂದ್ರೆ ಸಮ್ ಅಶ್ಯೂರ್ಡ್ ಇದೆಯಲ್ಲ, ಅದನ್ನ ಪಾವತಿಸಲಾಗುತ್ತೆ. ಯಾರಿಗೆ ಅಂದ್ರೆ ಇಬ್ಬರಲ್ಲಿ ಒಬ್ಬರ ಸಾವು ಸಂಭವಿಸಿದಾಗ ಬದುಕುಳಿದವರಿಗೆ ಇನ್ಶೂರೆನ್ಸ್ ಹಣವನ್ನ ಇಲ್ಲಿ ಪಾವತಿಸಲಾಗುತ್ತೆ. ಇನ್ನು ಹಣ ಪಾವತಿಯಾದ ನಂತರ ಪಾಲಿಸಿ ಸಾಮಾನ್ಯವಾಗಿ ಕೊನೆಗೊಳ್ಳುತ್ತೆ. ಇದು ತುಂಬಾ ಕಡಿಮೆ ಬೆಲೆಗೆ ಅಥವಾ ಅಗ್ಗದ ಆಯ್ಕೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಡೆತ್ ಪ್ಲಸ್ 2ನೇ ವ್ಯಕ್ತಿಗೆ ಕವರೇಜ್ ಮುಂದುವರಿಕೆ, ಫಸ್ಟ್ ಡೆತ್ ಪ್ಲಸ್ ಸೆಕೆಂಡ್ ಲೈಫ್ ಕವರೇಜ್.
ಸೊ ಇದು ಹೇಗೆ ಅಂತ ಹೇಳಿದ್ರೆ ಇದು ನೋಡಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಮೊದಲ ವ್ಯಕ್ತಿಯ ಸಾವಿನ ಪೇಔಟ್ ಆದ ನಂತರ ಬದುಕಿರುವ ಸಂಗಾತಿಯ ಹೆಸರಿನಲ್ಲಿ ಅದೇ ಪಾಲಿಸಿ ಕಂಟಿನ್ಯೂ ಆಗುತ್ತೆ. ಅಷ್ಟೇ ಅಲ್ಲ, ಬದುಕಿರುವ ಸಂಗಾತಿಗೆ ಸಾಮಾನ್ಯವಾಗಿ ಪ್ರೀಮಿಯಂ ಮನ್ನಾ ಆಗುತ್ತೆ, ವೇವ್ಡ್ ಮಾಡ್ತಾರೆ. ಇದೊಂದು ಸ್ವಲ್ಪ ದುಬಾರಿ, ಆದ್ರೆ ದೀರ್ಘಕಾಲೀನ ರಕ್ಷಣೆ ನೀಡುತ್ತೆ, ಅಂದ್ರೆ ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಸೊ ಈ ಪ್ಲಾನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಪಾಲಿಸಿ ತಗೊಂಡಿರ್ತೀರಿ, ಇಬ್ಬರ ಹೆಸರಲ್ಲೂ ಕೂಡ ಇರುತ್ತೆ, ಪಾಲಿಸಿ ಒಂದೇ, ಕವರೇಜ್ ಇಬ್ಬರಿಗೂ ಕೂಡ ಇರುತ್ತೆ. ಸೊ ಅದರಲ್ಲಿ ಒಬ್ರು ಯಾರಾದ್ರೂ ತೀರ್ಕೊಂಡ್ರು ಅಂತ ಹೇಳಿದ್ರೆ, ಸೊ ಬದುಕುಳಿದಂಥವ್ರು ಇದಾರಲ್ಲ ಅವರಿಗೆ ಸಮ್ ಅಶ್ಯೂರ್ಡ್ ಅಮೌಂಟ್ ಸಿಗುತ್ತೆ. ಸೊ ಮೊದಲನೇದ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ಪಾಲಿಸಿ ಅಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬದುಕುಳಿದವರಿಗೂ ಕೂಡ ಆ ಕವರೇಜ್ ಕಂಟಿನ್ಯೂ ಆಗುತ್ತೆ. ಅಷ್ಟೇ ಅಲ್ಲ, ಆ ಪ್ರೀಮಿಯಂ ಇದೆಯಲ್ಲ ವರ್ಷ ವರ್ಷ ಕಟ್ಟುವಂಥದ್ದು, ಅದನ್ನ ಕೂಡ ಮನ್ನಾ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಆದಾಯ ಪ್ಲಸ್ ಲಂಸಮ್ ಜಾಯಿಂಟ್ ಪ್ಲಾನ್ಗಳು, ಇನ್ಕಮ್ ಪ್ಲಸ್ ಲಂಸಮ್ ಜಾಯಿಂಟ್ ಪ್ಲಾನ್ಸ್. ಇಲ್ಲಿ ಮೊದಲ ಸಾವು ಸಂಭವಿಸಿದಾಗ ತಿಂಗಳ ಆದಾಯ ಪ್ಲಸ್ ಒಟ್ಟು ಹಣ ಅಂದ್ರೆ ಲಂಸಮ್ ಎರಡೂ ಕೂಡ ಸಿಗುತ್ತೆ. EMI, ಮಕ್ಕಳ ಶಿಕ್ಷಣ ಅಥವಾ ಒಂದು ಆದಾಯದ ಮೇಲೆ ಅವಲಂಬಿತವಾಗಿರುವಂತ ಕುಟುಂಬಗಳಿಗೆ ಇದು ಒಳ್ಳೆಯದು ಅಂತ ಹೇಳ್ಬೋದು. ಹೌದು, ಇಷ್ಟೆಲ್ಲ ಗೊತ್ತಾಯ್ತು, ಆದ್ರೆ ಈ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ನ ಲಾಭಗಳೇನು ಅಂತ ನೀವು ಕೇಳ್ಬೋದು. ಎಸ್, ಈಗ ಅದನ್ನ ನೋಡ್ತಾ ಹೋಗೋಣ. ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ಬಹಳಷ್ಟು ಪ್ಲಸ್ ಪಾಯಿಂಟ್ಸ್ ಇದಾವೆ. ಒಂದೇ ಪಾಲಿಸಿ, ಒಂದೇ ನವೀಕರಣ, ಒಂದೇ ರಿನ್ಯೂವಲ್, ಒಂದೇ ಡಾಕ್ಯುಮೆಂಟೇಶನ್. ಎರಡು ಬೇರೆ ಬೇರೆ ಪಾಲಿಸಿಗಳನ್ನ ಖರೀದಿಸೋದಕ್ಕಿಂತ ಇದು ಅಗ್ಗ, ಇದು ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ನು ವೃತ್ತಿ ಜೀವನವನ್ನ ಪ್ರಾರಂಭಿಸುವ ಅಥವಾ ಮಕ್ಕಳಿರುವಂತ ಯುವ ದಂಪತಿಗಳಿಗೆ ಇದು ಸೂಕ್ತವಾಗಿದೆ, ಅಂದ್ರೆ ಅವರು ಇದನ್ನ ಪರಿಗಣಿಸಬಹುದು. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ರು ಆಕಸ್ಮಿಕವಾಗಿ ತೀರ್ಕೊಂಡ್ರು ಕೂಡ ಬದುಕಿರುವಂತ ಸಂಗಾತಿಗೆ ಪ್ರೀಮಿಯಂ ಮನ್ನಾ ಆಯ್ಕೆ ಅಂದ್ರೆ ಆಪ್ಷನ್ ಲಭ್ಯ ಇದೆ ಕೆಲವು ಪ್ಲಾನ್ಗಳಲ್ಲಿ. ಹಾಗೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಲೈಮ್ ಸೆಟಲ್ಮೆಂಟ್ ಸಮಯದಲ್ಲಿ ಆಗುವಂತ ಗೊಂದಲವನ್ನ ತಪ್ಪಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಲಾಭಗಳೇನು ಅಂತ ಗೊತ್ತಾಯ್ತು, ಆದ್ರೆ ದಂಪತಿಗಳು ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಅನ್ನು ಆರಿಸೋದು ಒಳ್ಳೇದಾ ಅಥವಾ ಪ್ರತ್ಯೇಕ ಪಾಲಿಸಿ ಮಾಡಿದ್ರೆ ಸೂಕ್ತನಾ? ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವುದು ಸೂಕ್ತ ಅಂತ ನೀವು ಕೇಳಿದ್ರೆ ಈಗ ಅದನ್ನ ನೋಡೋಣ. ಮೊದಲನೇದಾಗಿ, ಯಾರು ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಆಯ್ಕೆ ಮಾಡಬಹುದು ಅಂತ ಹೇಳಿದ್ರೆ, ಈ ಸಂದರ್ಭಗಳಲ್ಲಿ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ನೀವು ಆಯ್ಕೆ ಮಾಡಬಹುದು. ಒಂದು, ನೀವು ಚಿಕ್ಕ ವಯಸ್ಸಿನವರಾಗಿದ್ರೆ ಅಂದ್ರೆ 35 ವರ್ಷಕ್ಕಿಂತ ಕಡಿಮೆಯವರಾಗಿದ್ರೆ ಮತ್ತು ಕಡಿಮೆ ಪ್ರೀಮಿಯಂ ಪಾಲಿಸಿಯನ್ನು ಹುಡುಕ್ತಾ ಇದ್ರೆ ನೀವು ಇದನ್ನು ಆಯ್ಕೆ ಮಾಡಬಹುದು. ಹಾಗೇನೆ ಇಬ್ಬರ ಆದಾಯ ಮಟ್ಟವು ಒಂದೇ ರೀತಿಯಾಗಿದ್ರೆ ನೀವು ಇದನ್ನು ಪರಿಗಣಿಸಬಹುದು. ಹಾಗೇನೆ ನಿಮಗೆ ಸರಳವಾದ ಒಂದು ಪಾಲಿಸಿ, ಒಂದು ರಿನಿವಲ್ ಅಥವಾ ಒಂದು ನವೀಕರಣ ವ್ಯವಸ್ಥೆ ಬೇಕಿದ್ರೆ ನೀವು ಕೂಡ ಇದನ್ನು ಪರಿಗಣಿಸಬಹುದು. ಹಾಗೆ ಬದುಕಿರುವಂತ ಸಂಗಾತಿಗೆ ಪ್ರೀಮಿಯಂ ಟೆನ್ಷನ್ ಇರಬಾರ್ದು, ಪ್ರೀಮಿಯಂ ಮನ್ನಾ ಆಗಬೇಕಿದ್ರೆ ಅಂಥವರು ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ತೆಗೆದುಕೊಳ್ಬಹುದು. ಹಾಗಿದ್ರೆ ಯಾರಿಗೆ ಪ್ರತ್ಯೇಕ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಸೂಕ್ತ ಅಂತ ಹೇಳಿ ನೋಡೋದಿದ್ರೆ, ಒಬ್ಬ ಸಂಗಾತಿ ಇನ್ನೊಬ್ಬರಿಗಿಂತ ಹೆಚ್ಚು ಸಂಪಾದಿಸ್ತಾ ಇದ್ರೆ, ಅಂದ್ರೆ ಇಬ್ಬರನ್ನ ಕಂಪೇರ್ ಮಾಡಿದಾಗ ಒಬ್ಬರ ಇನ್ಕಮ್ ಜಾಸ್ತಿ ಇದ್ರೆ, ಕವರೇಜ್ ಅಗತ್ಯಗಳು ಭಿನ್ನವಾಗಿದ್ರೆ ನೀವು ಇದನ್ನ ಪರಿಗಣಿಸಬಹುದು. ನಿಮಗೆ ಹೆಚ್ಚಿನ ವೈಯಕ್ತಿಕ ವಿಮಾ ಮೊತ್ತ ಸಮ್ ಅಶ್ಯೂರ್ಡ್ ಜಾಸ್ತಿ ಬೇಕು ಅಂತ ಆದ್ರೆ, ಉದಾಹರಣೆಗೆ ತಲಾ 1 ಅಥವಾ 2 ಕೋಟಿ ಬೇಕು ಅಂತ ಹೇಳಿದ್ರೆ, ಸೊ ನೀವು ಇದನ್ನ ಪರಿಗಣಿಸಬಹುದು. ನಿಮಗೆ ಬಿಸ್ನೆಸ್ ಸಾಲಗಳು ಅಥವಾ ಹೋಮ್ ಲೋನ್ಗಳಿದ್ದು ಅವುಗಳಿಗೆ ಪ್ರತ್ಯೇಕ ಪ್ರೊಟೆಕ್ಷನ್ ನ ಅಗತ್ಯವಿದೆ ಅಂತ ಹೇಳಿದ್ರೆ ಅವರು ಕೂಡ ಇದನ್ನು ಆಯ್ಕೆ ಮಾಡಬಹುದು. ಸ್ವತಂತ್ರವಾಗಿ ಕವರೇಜ್ ಅನ್ನ ಬದಲಾಯಿಸೋದಿಕ್ಕೆ, ಹೆಚ್ಚಿಸೋದಿಕ್ಕೆ ಅಥವಾ ಪಾಲಿಸಿಯಿಂದ ಎಕ್ಸಿಟ್ ಆಗೋದಿಕ್ಕೆ ನೀವು ಬಯಸುವಂತವರಾದ್ರೆ ನೀವು ಕೂಡ ಈ ಆಯ್ಕೆಯನ್ನ ಪರಿಗಣಿಸಬಹುದು. ಯಾರು ಮೊದಲು ತೀರಿಕೊಂಡ್ರು ಇಬ್ಬರ ಪೇಔಟ್ ಸಹ ಬೇಕು ಅಂತ ಹೇಳುವಂತದನ್ನ ನೀವು ಬಯಸ್ತೀರಿ ಅಂತಾದ್ರೆ ನೀವು ಕೂಡ ಇದನ್ನ ಪರಿಗಣಿಸಬಹುದು. ಅಂದ್ರೆ ಇಲ್ಲಿ ನೀವು 2 ಪಾಲಿಸಿಗಳು, 2 ಪೇಔಟ್ಗಳು ಕೂಡ ಇರ್ತವೆ. ಸೊ ಇಂತಹವರು ಈ ಪ್ರತ್ಯೇಕ ಪಾಲಿಸಿಗಳ ಆಯ್ಕೆಯನ್ನ ಪರಿಗಣಿಸಬಹುದಾಗಿದೆ. ಹಾಗಿದ್ರೆ ದಂಪತಿಗಳು ಎಷ್ಟು ಕವರೇಜ್ ತಗೋಬೇಕು ನೋಡಿ. ಥಂಬ್ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ರೂಲ್ ಆಫ್ ಥಂಬ್ ಅಂತ ಇದನ್ನ ಕರಿತೀವಿ. ದುಡಿಯುವ ಪ್ರತಿ ಸದಸ್ಯರ ವಾರ್ಷಿಕ ಆದಾಯ ಅಂದ್ರೆ ಆನ್ಯುವಲ್ ಇನ್ಕಮ್ ಇದೆಯಲ್ಲ, ಅದರ 10 ರಿಂದ 15 ಪಟ್ಟು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ವರ್ಷಕ್ಕೆ 10 ಲಕ್ಷ ದುಡಿತಿದ್ದೀರಿ ಅಂತ ಹೇಳಿದ್ರೆ ನೀವು ಕನಿಷ್ಠ 1 ರಿಂದ 1.5 ಕೋಟಿಯ ಕವರೇಜ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಥಂಬ್ ರೂಲ್ ಹೇಳ್ತಾ ಇದೆ. ಇಬ್ರು ಸಂಪಾದಿಸ್ತಾ ಇದ್ರೆ ಇಬ್ಬರಿಗೂ ಕೂಡ ಕವರೇಜಿನ ಅಗತ್ಯ ಇದೆ. ಸೊ ಒಬ್ಬರು ಗೃಹಿಣಿಯಾಗಿದ್ರೆ ಅಂದ್ರೆ ಹೋಮ್ ಮೇಕರ್ ಆಗಿದ್ರೆ ಗೃಹಿಣಿಯರಿಗೆ ಕವರೇಜ್ ಲಭ್ಯವಿದೆ, ಆದ್ರೆ ಸೀಮಿತವಾಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಜಾಯಿಂಟ್ ಪ್ಲಾನ್ಗಳೇ ಉತ್ತಮ. ಸಾಲಗಳು, ಭವಿಷ್ಯದ ಗುರಿಗಳು, ಮಕ್ಕಳ ಶಿಕ್ಷಣ ಮತ್ತು ದೀರ್ಘಕಾಲಿಕ ಮತ್ತು ಲಾಂಗ್ ಟರ್ಮ್ ಜವಾಬ್ದಾರಿಗಳನ್ನು ಪರಿಗಣಿಸಿ ನೀವು ಕವರೇಜ್ ಅನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ದಂಪತಿಗಳು ಮಾಡುವಂತ ತಪ್ಪುಗಳು ಯಾವುದು ಅಂತ ಹೇಳ್ತೀನಿ, ಅದನ್ನ ಮಾಡಬೇಡಿ. ಕೇವಲ ಅಗ್ಗವಾಗಿರುವಂತ ಫಸ್ಟ್ ಡೆತ್ ಪೇಔಟ್ ಮಾತ್ರ, ಫಸ್ಟ್ ಡೆತ್ ಪೇಔಟ್ ಓನ್ಲಿ ಅಂತ ಇರುತ್ತಲ್ಲ, ಇಂತಹ ಪ್ಲಾನ್ ಅನ್ನು ಆರಿಸೋದು. ಎರಡನೇ ವ್ಯಕ್ತಿಗೆ ಕವರೇಜ್ ಮುಂದುವರಿಯುತ್ತಾ ಅಥವಾ ಇಲ್ವಾ ಅಂತ ಹೇಳಿ ಪರಿಶೀಲಿಸದೇ ಇರೋದು, ಅಂದ್ರೆ ನೋಡದೆ ತಗೊಂಡ್ಬಿಡೋದು.
ಇಬ್ಬರಿಗೂ ಸೇರಿ ಕಡಿಮೆ ಕವರೇಜ್ ಇರುವಂತದ್ದು ಸಾಕಪ್ಪ ಅಂತ ಹೇಳಿ ಉದಾಹರಣೆಗೆ ಒಂದು 50 ಲಕ್ಷ ಇರುವಂತ ಕವರೇಜ್ ಇರುವಂತಹ ಪಾಲಿಸಿಯನ್ನ ತಗೊಳ್ಳೋದು, ಅಂಗವೈಕಲ್ಯ ಅಥವಾ ಅಪಘಾತದಂತಹ ರೈಡರ್ಸ್ ಅಂತ ಇರುತ್ತಲ್ಲ ಇನ್ಶೂರೆನ್ಸ್ ಅಲ್ಲಿ, ಅದನ್ನ ನಿರ್ಲಕ್ಷಿಸೋದು, ಹಣದುಬ್ಬರವನ್ನ ಲೆಕ್ಕಿಸದೇ ಇರೋದು. ಕವರೇಜ್ ಇವತ್ತು ದೊಡ್ಡದಾಗಿ ಕಾಣಬಹುದು, ಫಾರ್ ಎಕ್ಸಾಂಪಲ್ ಇವತ್ತು 50 ಲಕ್ಷ ಅಂತ ಹೇಳೋದು ದೊಡ್ಡದಾಗಿ ಕಾಣಬಹುದು, ಆದ್ರೆ 20 ವರ್ಷಗಳ ನಂತರ ತುಂಬಾ ಸ್ಮಾಲ್ ಅಮೌಂಟು, ಅದೆಷ್ಟು ಕಡಿಮೆ ಆಗಿರುತ್ತೆ ಅಂತೇಳಿ ಹೇಳಕ್ಕಾಗಲ್ಲ. ಹಾಗಾಗಿ ಇವೆಲ್ಲವನ್ನ ಕೂಡ ನೀವು ಪರಿಗಣಿಸಬೇಕು. ಹಾಗಾಗಿ ಯಾವತ್ತೂ ಕೂಡ ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಈ ತಪ್ಪುಗಳನ್ನ ಮಾಡಬೇಡಿ. ಇದರ ಬಗ್ಗೆ ಗಮನ ಕೊಡಿ. ನೀವು ಪ್ಲಾನ್ ಅನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅದನ್ನ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಸೊ ಇದರಲ್ಲಿ ನಮಗೆ ಬೇಕಾದಂತ ಕವರೇಜ್ಗಳೆಲ್ಲವೂ ಸಿಗ್ತವಾ ಅಂತ ಹೇಳುವಂಥದ್ದನ್ನ ನೋಡಿ ಆಮೇಲೆ ತಗೊಳ್ಬೇಕು. ಇನ್ನು ಆಗ್ಲೇ ಹೇಳಿದ್ದೆ ಯಾರ್ಯಾರು ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನ ತೆಗೆದುಕೊಳ್ಳಬಾರದು, ಅದನ್ನ ಈಗ ಹೇಳ್ತೀನಿ. ಯಾರು ಜಾಯಿಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನ ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ಅಂತ ಹೇಳಿದ್ರೆ ಅಸ್ಥಿರ ಅಥವಾ ಅನಿಶ್ಚಿತ ಸಂಬಂಧವನ್ನು ಹೊಂದಿರುವಂತ ದಂಪತಿಗಳು, ವಯಸ್ಸಿನಲ್ಲಿ ಭಾರಿ ವ್ಯತ್ಯಾಸವಿರುವಂತ ದಂಪತಿಗಳು, ಅಂದ್ರೆ 10-12 ವರ್ಷಗಳಿಗಿಂತಲೂ ಜಾಸ್ತಿ ಅಂತರ ಇರುವಂತವರು, ವೃತ್ತಿ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯನ್ನ ನಿರೀಕ್ಷಿಸುವ ಮತ್ತು ಫ್ಲೆಕ್ಸಿಬಲ್ ಆಗಿ ಕವರೇಜ್ ಅನ್ನ ಹೆಚ್ಚಿಸಿಕೊಳ್ಳೋದಿಕ್ಕೆ ಬಯಸುವಂತವರು, ದೊಡ್ಡ ಸಾಲಗಳನ್ನು ಹೊಂದಿರುವವರು, ಬಿಸ್ನೆಸ್ ಲೋನು, ಹೋಮ್ ಲೋನ್ಗಳು ದೊಡ್ಡದಿರುವಂತವರು ಇದನ್ನ ಪರಿಗಣಿಸದೇ ಇರುವಂತದ್ದು ಒಳ್ಳೆಯದು ಅಂತೇಳಿ ಹೇಳ್ಬೋದು. ನೋಡಿ, ನೀವು ಯಾವುದೇ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಿದ್ರು ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಖರೀದಿಸಬೇಕು. ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದು ಜಾಯಿಂಟ್ ಆಗಿರ್ಲಿ ಅಥವಾ ಇಂಡಿವಿಜುವಲ್ ಆಗಿರ್ಲಿ, ಖರೀದಿಸುವ ಮೊದಲು ಕಂಪೇರ್ ಮಾಡಿ ಆಮೇಲೆ ನೀವು ತಗೊಳ್ಬೇಕು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿ ನೀವು ಎಲ್ಲ ನಂಬಲರ್ಹ ಅಂದ್ರೆ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಗಳನ್ನ ಒಂದೇ ಸ್ಥಳದಲ್ಲಿ ಕಂಪೇರ್ ಮಾಡಬಹುದು ಮತ್ತು ಆನ್ಲೈನ್ ನಲ್ಲಿ 15% ಡಿಸ್ಕೌಂಟ್ ನೊಂದಿಗೆ ಉತ್ತಮ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಆಯ್ಕೆ ಮಾಡಬಹುದು. ಮತ್ತೆ ಆಗ್ತಡ ಈಗಲೇ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಸೊ ಇಲ್ಲಿ ನಾನು ಎಜುಕೇಶನ್ ಪರ್ಪಸ್ಗೋಸ್ಕರ ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ. ನೀವು ಏನೇ ಹೂಡಿಕೆ ಮಾಡೋದಿದ್ರು, ಏನನ್ನೇ ಖರೀದಿಸೋದಿದ್ರು ಕೂಡ ಸ್ಟಡಿ ಮಾಡಿ. ಅದು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ತಜ್ಞರನ್ನ ಸಂಪರ್ಕಿಸಿ ಅವರಿಂದ ಸಲಹೆಯನ್ನ ಪಡೆದುಕೊಳ್ಳೋದು ಉತ್ತಮ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.